ಯುವತಿಯೊಬ್ಬಳು ರಸ್ತೆಯ ಮಧ್ಯದಲ್ಲಿ ಯುವಕನನ್ನ ಹೊಡೆಯುತ್ತಿರುವ ಹೊಸ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹೊರಹೊಮ್ಮಿದೆ. ವೈರಲ್ ಆಗುತ್ತಿರುವ ಈ ತುಣುಕಿನಲ್ಲಿ ಹುಡುಗಿಯೊಬ್ಬಳು ದೊಡ್ಡ ಜನಸಮೂಹದ ಮುಂದೆ ಹುಡುಗನಿಗೆ ಚಪ್ಪಲಿಯಿಂದ ಹೊಡೆಯೋದನ್ನ ನಾವು ಕಾಣಬಹುದು. ಯುವತಿ ತನ್ನ ಚಪ್ಪಲಿಯಿಂದ ಯುವಕನ ಮುಖಕ್ಕೆ ಪದೇ ಪದೇ ಹೊಡೆಯೋದನ್ನ ನಾವಿಲ್ಲಿ ಕಾಣಬಹುದು. ಈ ಪೋಸ್ಟ್ನಲ್ಲಿ ಯುವಕನನ್ನ ಪತ್ರಕರ್ತ ಎಂದು ಗುರುತಿಸಲಾಗಿದೆ. ಉನ್ನಾವೋ ನ್ಯಾಯಾಲಯದಲ್ಲಿ ಮಹಿಳಾ ವಕೀಲರಿಗೆ ಕಿರುಕುಳವನ್ನ ನೀಡಿದ ಅದೇ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಇನ್ನು ಈ ಘಟನೆಯನ್ನ ಅನೇಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿರುವುದನ್ನ ನಾವು ಕಾಣಬಹುದಾಗಿದೆ. ಯುವಕ ತನ್ನ ಮುಖ ಮುಚ್ಚಲು ಪ್ರಯತ್ನಿಸುತ್ತಿದ್ದಾನೆ, ಆದ್ರೆ ಯುವತಿ ಅವನನ್ನ ಹೊಡೆಯುತ್ತಲೇ ಇರುತ್ತಾಳೆ. ಆಗ ಅಲ್ಲೇ ನಿಂತಿದ್ದಂತಹ ಇನ್ನೊಬ್ಬ ಯುವಕನು ಅವನನ್ನ ಒದೆಯುತ್ತಾನೆ. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿದ್ದು ಪತ್ರಕರ್ತನ ಸಂಕಟವನ್ನ ಉಲ್ಬಣಿಸುತ್ತದೆ. ಈ ಒಂದು ಘಟನೆ ಸಾಕಷ್ಟು ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು. ಯುವತಿ ತನ್ನ ಚಪ್ಪಲಿಯಿಂದ ಯುವಕನ ಮುಖಕ್ಕೆ ಪದೇ ಪದೇ ಹೊಡಿತಾ ಇರುವಂತದ್ದು. ಈ ಪೋಸ್ಟ್ ನಲ್ಲಿ ಯುವಕನನ್ನ ಪತ್ರಕರ್ತ ಎಂದು ಗುರುತಿಸಲಾಗಿದೆ. ಇದು ಮಹಿಳಾ ವಕೀಲರಿಗೆ ಕಿರುಕುಳ ನೀಡಿದಂತಹ ಅದೇ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈ ಘಟನೆಯಲ್ಲಿ ಅನೇಕರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಂದು ಘಟನೆಯ ವಿಡಿಯೋವನ್ನ ಯುವಕ ತನ್ನ ಮುಖವನ್ನ ಮುಚ್ಚಲು ಪ್ರಯತ್ನಿಸಿದ್ದಾನೆ, ಆದ್ರೆ ಯುವತಿ ಆತನ ಮುಖಕ್ಕೆ ಚಪ್ಪಲಿಯಲ್ಲಿ ಹೊಡಿತಾ ಇದ್ದಾಳೆ. ಆ ಒಂದು ದೃಶ್ಯವನ್ನ ನೀವಿಲ್ಲಿ ಕಾಣಬಹುದು. ಯಾವ ರೀತಿ ಯುವಕನಿಗೆ ಯುವತಿ ಥಳಿಸಿದ್ದಾಳೆ ಅನ್ನುವಂತಹ ದೃಶ್ಯವನ್ನ ನೀವು ಇಲ್ಲಿ ಕಾಣಬಹುದು.